ಅಷ್ಟಸಿದ್ಧಿ ನವನಿಧಿಕೆ ದಾತ असवर दीन जानकी माता राम रसायन तुमरे पास सदा रहो रघुपति के दास. ಅಷ್ಟಸಿದ್ಧಿ ನವನಿಧಿ ಅಂದರೆ ಏನು? ಹನುಮಾನ್ ಪಡೆದಂತಹ ಆ ಸಿದ್ಧಿಗಳನ್ನು ನವನಿಧಿಗಳನ್ನು ನಾವು ಹೇಗೆ ಪಡೆಯೋದು? ಅಷ್ಟಸಿದ್ಧಿ ಹನುಮಾನ್ ಪಡೆದಂತಹ ಅಷ್ಟಸಿದ್ಧಿಗಳಲ್ಲಿ ಮೊದಲನೇದು ಅಣಿಮ ಅಂದರೆ ಸೈಜ್ ಕಡಿಮೆ ಮಾಡಿಕೊಳ್ಳುವಂತಹ ಸಿದ್ಧಿ. ಅವರು ಲಂಕೆಯಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಬಂಧಿಸಿದಂತಹ ಜಾಗದಲ್ಲಿ ಹೋಗಬೇಕಾದ್ರೆ ಅವರು ಸಣ್ಣ ಸಣ್ಣ ಕಪಿಗಾತ್ರ ಮಾಡ್ಕೊಂಡು ಹೋಗಿರ್ತಾರೆ, ಅದು ಅವರ ಸಿದ್ಧಿ. ಎರಡನೇ ಸಿದ್ಧಿ ಮಹಿಮ ಅಂದರೆ ದೈತ್ಯಾಕಾರ ಪಡೆದುಕೊಳ್ಳುವಂಥದ್ದು. ಇದನ್ನವರು ಲಕ್ಷ್ಮಣ ಪ್ರಜ್ಞೆ ತಪ್ಪಿದ್ದಾಗ ಸಂಜೀವಿನಿಗೋಸ್ಕರ ಏನು ಪರ್ವತ ಎತ್ಕೊಬರ್ತಾರಲ್ಲ ಅಲ್ಲವರು ಅದನ್ನು ಪ್ರದರ್ಶಿಸಿದರು. ಮೂರನೇದು ಗರಿಮ ಅಂದರೆ ತೂಕ ಜಾಸ್ತಿ ಮಾಡ್ಕೊಳ್ಳೋದು. ಇದು ಒಂದು ಸಲ ಅವರು ಭೀಮನಿಗೆ ತನ್ನ ಬಾಲ ಇತ್ತು ಅಂತ ಹೇಳ್ತಾರೆ, ಅವರಲ್ಲಿ ತೂಕ ಆ ಬಾಲ ತೂಕ ಇತ್ತು, ಅಲ್ಲದನ್ನು ಅವರು ಪ್ರದರ್ಶಿಸಿದರು. ನಾಲ್ಕನೇದು ಲಗಿಮ ಅಂದರೆ ಹಾರೋದು, ಅವರೇನು ಲಂಕೆಗೆ ಹಾರ್ಕೊಂಡು ಹೋಗ್ತಾರಲ್ಲ ಅದು ಅವರ ಕ್ಯಾಪಬಿಲಿಟಿ. ಐದನೇದು ಪ್ರಾಪ್ತಿ, ಎಬಿಲಿಟಿ ಟು ಮ್ಯಾನಿಫೆಸ್ಟ್ ಎನಿ ಆಬ್ಜೆಕ್ಟ್, ಏನೇ ಆದರೂ ಪ್ರಾಪ್ತಿ ಮಾಡ್ಕೊಳ್ಳುವಂತಹ ಸಿದ್ಧಿ. ಆರನೇ ಸಿದ್ಧಿ ಪ್ರಾಕಾಮ್ಯ ಅಂದರೆ ಎಂಥದ್ದೇ ಸಿಚುವೇಶನ್ ಬಂದರೂ ಹೊಂದ್ಕೊಳ್ಳೋಂಥದ್ದು. ಅವರು ಪಾತಾಳದಲ್ಲಿ ಹೋಗಿ ನೀರಲ್ಲಿ ಯುದ್ಧ ಮಾಡಬೇಕಾದ್ರೆ ಆ ಸಿಚುವೇಶನಿಗೆ ಸೆಟ್ ಆಗ್ತಾಯಿದ್ರು, ಆ ಸಿದ್ಧಿ. ಏಳನೇದು ಇಷಿತ್ವ ಅಂದರೆ ಪ್ರಕೃತಿನ ವಶ ಮಾಡ್ಕೊಳ್ಳೋ ಅದು ನಾವು ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ಸೂರ್ಯ ಮುಳುಗಿ ಹೋಗ್ಬಿಟ್ಟ ಕತ್ಲಾಯಿತು ಅನ್ನೋ ಒಂದು ಭ್ರಮೆ ಹುಟ್ಟಿಸಿದ್ರಲ್ಲ ಆ ರೀತಿ ಸಿದ್ಧಿ. ಎಂಟನೇ ಸಿದ್ಧಿ ವಶಿತ್ವ, ಮನುಷ್ಯನೇ ಆಗಲಿ ಅಥವಾ ಯಾವುದೇ ಜೀವಿಗಳನ್ನಾಗಲಿ ವಶ ಮಾಡ್ಕೊಳ್ಳೋಂಥ ಸಿದ್ಧಿ. ಅಯ್ಯಪ್ಪ ಸ್ವಾಮಿ ಅಂದರೆ ಮಣಿಕಂಠ ಪ್ರಾಣಿನ ಅಂದರೆ ಹುಲಿನ ತನ್ನ ವಶ ಮಾಡ್ಕೊಂಡಿದ್ರಲ್ಲ ಆ ರೀತಿಯ ಸಿದ್ಧಿ. ಇವು 8 ಅಷ್ಟಸಿದ್ಧಿಗಳು. ನವನಿಧಿಕೆ ದಾತ, ನವನಿಧಿ ಅಂದರೆ ಟ್ರೆಜರ್, ಅಬಂಡನ್ಸ್, ಸಮೃದ್ಧಿ. ಪದ್ಮ ಲೋಟಸ್, ಎರಡನೇದು ಮಹಾಪದ್ಮ ಗ್ರೇಟ್ ಲೋಟಸ್, ಮೂರನೇದು ನೀಲ, ನಾಲ್ಕನೇದು ಶಂಖ, ಐದನೇದು ಮಕರ, 6 ಕಚ್ಚಪ, 7 ಮುಕುಂದ, 8 ನಂದ, 9 ಕರ್ವ. ಪದ್ಮ ಅಂದರೆ ಲೋಟಸ್, ಈ ಜನ್ಮದಲ್ಲ ಎಲ್ಲ ಜನ್ಮದಲ್ಲಿ ಇರುವಂತಹ ಸಮೃದ್ಧಿ. ಮಹಾಪದ್ಮ ಅಂದರೆ ಗ್ರೇಟ್ ಲೋಟಸ್, ಅದನ್ನು ತಗೊಂಡೋಗ್ಲಿಕ್ಕೆ ಆಗಲ್ಲ ಅಷ್ಟು ಸಮೃದ್ಧಿ. ನೀಲ ಏನೇ ಅಚೀವ್ ಮಾಡುವಂತಹ ಜನರೇಟ್ ಮಾಡುವಂಥದ್ದು. ಶಂಖ ಪ್ಯೂರಿಟಿ, ಗುಡ್ ಹೆಲ್ತ್. ಮಕರ ಪ್ರೊಟೆಕ್ಷನ್, ಲೈಫ್ ಟೈಮ್ ಪ್ರೊಟೆಕ್ಟ್ ಮಾಡುವಂಥದ್ದು. ಕಚ್ಚಪ ಟೊರಟೈಸ್, ಗ್ರೇಟ್ ಸ್ಟೆಬಿಲಿಟಿ. ಮುಕುಂದ ಅಂದರೆ ಸಡನ್ನಾಗಿ ಆಕಸ್ಮಿಕವಾಗಿ ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು. ನಂದ ಲಾಂಗ್ ಲೈಫಿಗೆ ಕಾನ್ಸ್ಟೆಂಟಾಗಿ ಪ್ರೋಗ್ರೆಸ್ ಆಗುವಂಥದ್ದು. ಕರ್ವ ಹಿಂದಿನ ಎಲ್ಲ ನಿಧಿಗಳ ಸಣ್ಣ ಸಣ್ಣ ಭಾಗ. ರಾಮ ರಸಾಯನ, ರಸ ಅಂದ್ರೇನು? ಭಕ್ತಿಯ ರಸ, ಅದರಲ್ಲೂ ರಾಮರಸ. ನಾವೇನೇ ಅಷ್ಟಸಿದ್ಧಿಗಳು ನವನಿಧಿಗಳು ಪಡ್ಕೊಂಡ್ರು ರಾಮರಸ ಸಿಕ್ಕಿಲ್ಲ ಅಂದರೆ ಈ ಸಿದ್ಧಿಗಳೆಲ್ಲ ವೇಸ್ಟ್ ಆಗಿಬಿಡ್ತದೆ. ರಾಮರಸ ಏನಂದರೆ ಸುಪ್ರೀಂ ಟ್ರೂತ್. ನಾವು ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಏನು ಪ್ರೊಸೆಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ಎಷ್ಟೋ ಸಿದ್ಧಿಗಳು ಒಲಿತದೆ, ನಾವು ಅಲ್ಲೇ ಸ್ಟ್ರಕ್ ಆಗದೆ ಸುಪ್ರೀಂ ಟ್ರೂತ್ ತನಕ ತಲುಪೋದು. ಇದನ್ನು ನಾನು ಝೆನ್ ಯೋಗ ಅನ್ನೋ ವಿಡಿಯೋದಲ್ಲಿ ಬೇರೆ ರೀತಿಯಲ್ಲಿ ಇದನ್ನು ತುಂಬ ಚೆನ್ನಾಗಿ ವಿವರಿಸಿದ್ದೀನಿ. ಅಂದರೆ ನಾವು ಎಲ್ಲಿದ್ದೀವಿ, ಯಾವ ರೀತಿ ನಾವು ಒಂದು ಸುಪ್ರೀಂ ಟ್ರೂತ್ ತನಕ ತಲುಪ್ಬೋದು ಅಂದರೆ ಮನಸ್ಸಿನ ಭಾಗಗಳನ್ನು ಮಾಡಿ ತುಂಬ ಚೆನ್ನಾಗಿ ವಿವರಿಸಿದ್ದೀನಿ. ಅದನ್ನು ನೋಡಿ, ಅದೇನಾದರೂ ನಿಮ್ಗೆ ಸರಿಯಾಗಿ ಅರ್ಥ ಆಯಿತು ಅಂದರೆ ನಿಮಗೆಲ್ಲ ವೇದ ಉಪನಿಷತ್ತು ಭಗವದ್ಗೀತೆ ಹನುಮಾನ್ ಚಾಲಿಸ ಎಲ್ಲ ಅರ್ಥ ಆಗುತ್ತೆ. ಪ್ಲೇ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಝೆನ್ ಯೋಗ ಅಂತ, ಒಂದು ಸಲ ನೋಡಿ. ನಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತದೆ, ಯಾವ ರೀತಿ ನಾವು ಸತ್ಯ ತನಕ ಟ್ರೂತ್ ತನಕ ತಲುಪ್ಬೋದು ಅನ್ನೋದನ್ನು ಹೇಳಿದ್ದೀನಿ. ಅಂದರೆ ಇವೆಲ್ಲ ಅಷ್ಟಸಿದ್ಧಿಗಳು ಯಾರೋ ಸಾಧು ಸಂತರಿಗೆ ಯೋಗಿಗಳಿಗೆ ಅವ್ರಿಗೆ ಮಾತ್ರ ಸೀಮಿತ ಅಂತಲ್ಲ, ನಾವು ಪಡಿಬೋದು, ನಾವು ಬುದ್ಧ ಆಗ್ಬೋದು. ಅಂದರೆ ನಮ್ಮ ಮೇಲೆ ನಾವು ಕೆಲಸ ಮಾಡ್ಕೋತಾ ಬರಬೇಕಾಗ್ತದೆ. ಯಾರೋ ಬಂದು ನಮ್ಮ ತಲೆ ಮೇಲೆ ಕೈ ಇಟ್ಬಿಟ್ಟು ನಮ್ಮನ್ನು ಜ್ಞಾನಿ ವಿವೇಕಿಗಳು ಮಾಡಲಿಕ್ಕಾಗಲ್ಲ. ನಾವೇ ನಮ್ಮ ಮೇಲೆ ಕೆಲಸ ಮಾಡ್ತಾ ಬರಬೇಕು. ನಮ್ಮ ಇಮೋಷನ್, ನಮ್ಮ ವಿಚಾರಗಳು, ನಮ್ಮ ಅಹಂಕಾರ, ನಮ್ಮ ಹ್ಯಾಬಿಟ್ ಒಂದ್ರ ಮೇಲೆ ಕೆಲಸ ಮಾಡ್ಕೊಂಡು ಬರ್ತಾ ನಾವು ಟ್ರೂತ್ ತನಕ ರಿಯಲ್ ಸತ್ಯ ತನಕ ತಲುಪ್ತೀವಿ.